ಆಗಲ್ಲ. ನೀವು ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ ಬನ್ನಿ ಅಂತ ಕರಿತೀವಿ. ನನ್ನ ಸರ್ಕಾರವು ಆಡಳಿತದಲ್ಲಿ ಪಾರದರ್ಶಕತೆ ತರಲು ನಿರಂತರ ಪ್ರಯತ್ನಿಸುತ್ತಿದೆ. ಈ ಕಾರಣದಿಂದಾಗಿ ಕಂದಾಯ, ಗ್ರಾಮೀಣಾಭಿವೃದ್ಧಿ, ಅಬಕಾರಿ, ಅರಣ್ಯ ಇಲಾಖೆಗಳ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೇವೆ ಅಂತ ಹೇಳಿದ್ದಾರೆ. ಅಂದರೆ ಪಾರದರ್ಶಕವಾಗಿ ತಂದಿದ್ರಿ. ನೀವು ಪಾರದರ್ಶಕ ತಂದಿದ್ರೆ ನೀವು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹೆಂಗ್ ಲೂಟಿ ಆಯಿತು? ಅಬಕಾರಿ ಇಲಾಖೆಯಲ್ಲಿ ಹಳೆ ಬಾರ್ಗಳನ್ನು ಮತ್ತೆ ಓಪನ್ ಮಾಡ್ತಾ ಇದ್ದೀರಾ, ಹೆಂಗ್ ಮಾಡ್ತಾ ಇದ್ದೀರಾ? PSI ಪರಶುರಾಮ್ ಸತ್ತೋದ, ನಾನೇ ಹೋಗಿದ್ದೆ ಅಲ್ಲಿಗೆ, ಹೆಂಗಾಯ್ತು? ನಾನು ಆಪಾದನೆ ಮಾಡೋಕ್ಕೆ ಹೋಗಲ್ಲ MLAಗಳ ಮೇಲೆ. MLAಗೆ ದುಡ್ಡು ಕೊಡ್ಬೇಕು 25 ಲಕ್ಷ ಅಂತೇಳಿ ಅವರ ಶ್ರೀಮತಿ ಅವರು 9 ತಿಂಗಳ ಗರ್ಭಿಣಿ, ನಾನು ಹೋಗಿದ್ದೆ, ದಲಿತರ ಕುಟುಂಬ. ನೀವು ಪಾರದರ್ಶಕ ಇದ್ದರೆ ಯಾಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಾಯ್ಬೇಕಾಗಿತ್ತು? ಇದೇನಾ ಪಾರದರ್ಶಕತೆ ಅಂದರೆ? ಇನ್ನೂ ಭಾಳಷ್ಟು ಇದೆ, ನಾನು ಹೇಳಕ್ಕೆ ಹೋಗಲ್ಲ. ಆಮೇಲೆ ಪ್ರಮುಖವಾಗಿ ಕರ್ನಾಟಕದ ಮಾದರಿ ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾನಿಗಳು ಅಧ್ಯಯನ ಮಾಡುತ್ತಿರುವ ಆಕ್ಸ್ಫರ್ಡ್ BB ಹ್ಯೂಮನ್ ರೈಟ್ಸ್ ಹಬ್ ಎಂಬ ಬ್ಲಾಗ್ನಲ್ಲಿ ಶೈನಿಂಗ್ ಎ ರೈಟ್ ಇನ್ ಎ ಡಾರ್ಕ್ನೆಸ್, ನಾನು ಯಾವುದೋ ಪಿಕ್ಚರ್ ನೋಡಿದ್ದೆ, ಡಾರ್ಕ್ ನೈಟ್ ಅಂತ ಒಂದು, ಯಾವುದದು ಪಿಕ್ಚರು? ಬ್ಯಾಟ್ಮ್ಯಾನ್ ಪಿಕ್ಚರ್ ನೋಡಿದ್ದೆ ನಾನು, ಡಾರ್ಕ್ ನೈಟ್ ಅಂತ. ಇವರು ಅದೇ ಪದ ಉಪಯೋಗಿಸ್ತಾರೆ, ಡಾರ್ಕ್ ನೈಟ್. ಇದು ಅದೇ ನೈಟೇ, ಡಾರ್ಕ್ ಅಲ್ಲಿ ಕೂತ್ಕೊಂಡೆ ಬರ್ದಿರೋದು. ಆಮೇಲೆ ಇನ್ನೊಂದು, ಅದರಲ್ಲೇ ಇನ್ನೊಂದು, ಎ ಬ್ಲೂ ಪ್ರಿಂಟ್ ಫಾರ್ ದಿ ವರ್ಲ್ಡ್. ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್. ಇದನ್ನ ಯಾರು ಹೇಳಿದ್ದಾರೆ? ಗವರ್ನರ್ ಹೇಳಿದ್ದಾರೆ, ಅವ್ರ ಕೈಲಿ ಹೇಳಿಸಿದ್ದಾರೆ. ಯಾರನ್ನ ದಿನನಿತ್ಯ ಬೈತಾ ಇದ್ದಾರೆ, ಯಾರನ್ನ ಅಧಿಕಾರನ ಕಸಿದ್ರು, ಯಾರಿಗೆ ದಿನನಿತ್ಯ ಅವಮಾನ ಮಾಡಿದ್ರು, ಅವ್ರ ಕೈಲೇ ಇವತ್ತು ಈ ಒಂದು ಪದವನ್ನ ಹೇಳಿಸಿದ್ದಾರೆ. ಅದೇ ಹೇಳ್ತೀನಿ ಈಗ, ಅದನ್ನೇ ನಾನು ಬಂದಿದ್ದು, ಅದನ್ನೇ ಹೇಳಿರೋದು. ನನಗೆ ಏನಪ್ಪ ಈ ಆಕ್ಸ್ಫರ್ಡ್ ಅಂದ್ರೆ ಮೊದಲಿಂದಾನು ನಮ್ಗೊಂದು ಕ್ಯೂರಿಯಾಸಿಟಿ. ಇದೊಂದು ಪ್ರಪಂಚದಲ್ಲೇ ನಾವೆಲ್ಲರೂ ಆಕ್ಸ್ಫರ್ಡ್ ಇಂದ ಓದ್ ಬಂದವನೇ ಅಂದ್ರೆ ಹಿಂಗೆ ಅವನ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇರಲ್ಲ. ಅವನು ಜ್ಞಾನಿ, ವಿಜ್ಞಾನಿ, ಸರ್ವೋಚ್ಚಮ ದೇವಲೋಕದಿಂದ ಹೇಳಿ ಬಂದವರು. ಸರ್ ಅದೇನಾರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅದನ್ನು ಒಂದು ಸದನಕ್ಕೆ ಇಡ್ಲಿಕ್ಕೆ ಹೇಳ್ಬಿಡಿ. ಮುಂದೆ ಹೇಳ್ಬಿಡ್ತೀನಿ. ಆಮೇಲೆ ನನಗೆ ಈ ಸರ್ಕಾರನ ಈ ತರ ಮೌಲ್ಯಮಾಪನ ಮಾಡಿದವರು ಯಾರು? ಆ ವರದಿ ಯಾರ ಬಳಿ ಇದೆ? ಆ ಅರ್ಥಶಾಸ್ತ್ರಜ್ಞ ಯಾರು? ನೀವು ಹುಡುಕೋದ್ರೊಳಗೆ ನಾ ಹೇಳ್ಬಿಟ್ಟೆ. ಕರೆಕ್ಟ್. ನೀವು ನನ್ನ ಪಕ್ಕದ ಸೀಟ್ ಅಲ್ಲ, ಅವರು ದೂರ. ಅದೇನೋ ಹೇಳ್ತಾರೆ ಗಾದೆ, ನಮ್ಮಲ್ಲಿ ಹಳೆ ಮೈಸೂರು ಕಡೆ ಏನ್ ಗಾದೆ ಇದೆ, ದೂರದ ನೆಂಟನ್ಗಿಂತ ಪಕ್ಕದಲ್ಲಿರೋ ವೈರಿ ಬೆಟ್ರ್ ಅಂತೆ. ಮನೆಗೆ ಬೆಂಕಿ ಬಿದ್ರೆ ಸಡನ್ ಆಗಿ ನಾವು ಬರೋರು, ದೂರದ ನೆಂಟರು ನೀವು ಇಲ್ಲಿದ್ದೀರಾ, ಅದಕ್ಕೆ ದೂರು ವೈರಿನೇ. ಅವ್ರು ಕಾಂಗ್ರೆಸ್, ನಾನು ಹೌದು. ನಮ್ಮ ಬಾಂಧವ್ಯ ಚಂದಾಗಿದೆ, ಏನು ನೋಡ್ಬೇಡಿ. ನೋಡಿ ನಮ್ಮ ಪರವಾಗಿ ಹೆಂಗೆ ಹೇಳಿದ್ರು, ಗಾದೆ ಹೇಳಿದೆ ಅಷ್ಟೇ. ನಾನು ಯಾರ ಹತ್ತಿರ ಅಂತ ಹೇಳಿದೆ, ದೂರದಲ್ಲಿರೋ ನೆಂಟರಿಗಿಂತ ಮನೆ ಪಕ್ಕದಲ್ಲಿರೋ ವೈರಿನೇ ಒಳ್ಳೇದು ಅಂತ ಹೇಳಿದಾರೆ. ಗಾದೆ ಮಾತದು. ನೀವೇನು ನನ್ನ ವೈರಿ ಅಲ್ಲ, ನಮ್ಮ ಸ್ನೇಹಿತರು. ಏನೋ ಕಷ್ಟ ಸುಖ ಮಾತಾಡ್ಕಂತೀರಿ. ನಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಳ್ತೀರಿ, ಅವ್ರ ಆರೋಗ್ಯ ಸರಿ ಇಲ್ಲ ಅಂದ್ರೆ ನನಗೆ ಹೇಳ್ತಾರೆ. ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ರೆ ನನಗೆ ಹೇಳ್ತಾರೆ, ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಂದ್ರೆ ಅವ್ರಿಗೆ ಹೇಳ್ತೀನಿ. ನಾವೆಲ್ಲ ಚೆಕ್ ಮಾಡ್ಕಂತೀರಿ. ನೀವೇನು ಬೆಂಕಿ ಇಡಕ್ ಬರಬೇಡಿ. ಗುರ್ತಾಗಿದೆ, ಕರೆಕ್ಟ್ ಅದು. ನಾನು ಅದಕ್ಕೆ ಯಾರಪ್ಪ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಆರ್ಥಿಕ ತಜ್ಞ ಇವರು? ಯಾರು ಇವರು? ಈ ತಿಳ್ಕೊಳ್ಳೋಣ ಅಂತೇಳಿ ಸ್ವಲ್ಪ ರಿಸರ್ಚ್ ಮಾಡಿದೆ, ಒಂದು ಸ್ವಲ್ಪ ರಾತ್ರಿ ಎಲ್ಲ ರಿಸರ್ಚ್ ಮಾಡಿದೆ, ಯಾರು ಇವನು ಅಂತ. ಯಾರು ಅಂತ ಹೇಳಿದ್ರೆ ಇವರು, ನನಗೆ ಆ ಪದ ಬೇಡ. ಈ ಆಕ್ಸ್ಫರ್ಡ್ ಬ್ಲಾಗ್ನಲ್ಲಿ ಬರೆದಿರುವ ಲೇಖನ ಬರೆದವರು ಯಾರು? ನಾವು ಇದ್ಯಾವುದೋ ಟಿವಿಗಳಲ್ಲಿ ಬರ್ತದೆ, ಹೀಗೂ ಉಂಟೆ ಅಂತೇಳಿ.
ಈಗೂ ಉಂಟೆ. ನಾನು ಹಂಗೆ ಹುಡುಕಿದೆ, ಎಲ್ಲಪ್ಪ ಇವರು ಅಂತ ಹೇಳಿದ್ರು. ಇದೊಂದು ಋಣ ಸಂದಾಯದ ವ್ಯಕ್ತಿ ಇವರು. ನನಗೆ ಅಂತ ಹೇಳ್ಕೊಂಡಿದ್ದೆ, ಈ ಆಕ್ಸ್ಫರ್ಡ್ ಅಂತ ಹೇಳಿದ್ರೆ ಆಕ್ಸ್ಫರ್ಡಿನ ವೈಸ್ ಚಾನ್ಸಲರು ಅಲ್ವಾ? ಬೇಡ, ವೈಸ್ ಚಾನ್ಸಲರ್ ದೊಡ್ಡವರಾಗೋಯ್ತು. ಇಲ್ಲ, ಯಾರೋ ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು, ಆರ್ಥಿಕ ತಜ್ಞ ಇಲಾಖೆಯಲ್ಲಿ ಅವರು ಏನು ಅದು ನೋಡಿದೆ, ಅಲ್ಲೂ ಇವ್ರ ಹೆಸರಿಲ್ಲ. ಪ್ರೊಫೆಸರ್ ಅಂತ ನೋಡಿದೆ, ಎಲ್ಲ ಹೋಗ್ಲಿ ಲಾಸ್ಟ್ ದಿ ಲೀಸ್ಟ್ ಅಂತಾರಲ್ಲ, ಅಲ್ಲಿ ನೋಡಿದೆ, ಅಲ್ಲೂ ಇಲ್ಲ ಇವ್ರ ಹೆಸರು. ಅಂದ್ರೆ ಆಕ್ಸ್ಫರ್ಡ್ ಅಲ್ಲಿ ಎಲ್ಲೂ ಇವ್ರ ಹೆಸರೇ ಇಲ್ಲ. ಇವರು ಆಮೇಲೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಇಲ್ಲಿಲ್ಲ ಅಂದಮೇಲೆ ಏನ್ ಮಾಡಿದೆ, ಅವನ ಅಕೌಂಟ್ ಯಾವುದು, ಅವನ ಲಿಸ್ಟು, ಅವನ ಅಕೌಂಟ್ ಚೆಕ್ ಮಾಡಿದೆ. ಯಾರು, ಈ ಮನುಷ್ಯನ ಅಕೌಂಟ್ ಅನ್ನ ಚೆಕ್ ಮಾಡಿದೆ. ಇವ್ರಿಗೆ ಅವಾರ್ಡ್ ಕೊಟ್ರಲ್ಲ, ಗ್ರಾಮಿ ಅವಾರ್ಡ್, ಗ್ರಾಮಿ ಅವಾರ್ಡ್ ಕೊಟ್ರಲ್ಲ, ಅದನ್ನ ಚೆಕ್ ಮಾಡಿದೆ. ಅವನ ಅಕೌಂಟ್ಗೆ ಹೋದೆ. ಅವನೊಬ್ಬ ವಕೀಲ. ಇದು ಆಕ್ಸ್ಫರ್ಡ್ ಹ್ಯೂಮನ್ ರೈಟ್ಸ್ ಹಬ್ ಬ್ಲಾಕ್ನ ಲೇಖನ. ಹಬ್ ಬ್ಲಾಕ್ನಲ್ಲಿ ಲೇಖನ ಬರೀಬಹುದು. ಅಧ್ಯಕ್ಷರೇ, ಈ ಲೇಖನ ಬರೆಯೋಕೆ ಯಾರು ಅರ್ಹರು?